ಕೆ ಇ ಹೋಮ್ ಪೇಜಿಗೆ ಹೋಗಿ. ಸೊ ಇಲ್ಲಿ ನೀವು ನೋಡ್ಬೋದು ಕೆ ಇ ಹೋಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹೊಸದಾಗಿ ನೀವು ನೋಡ್ಬೋದು, ಇಲ್ಲಿ ಮೇಲೆ ಬರ್ತೈತಿ UG CET ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಐಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಅದು 3920 ಹಿಂಗೆ ಏನಂತಾರೆ, ಅದನ್ನು ಇಲ್ಲಿ ಎಂಟ್ರ್ ಮಾಡಿ ನಿಮ್ಮ ಪಾಸ್ವರ್ಡ್ ಕೊಟ್ಟಿರ್ತದೆ ಪಾಸ್ವರ್ಡ್ ಹಾಕಿ. ಅದಾದಮೇಲೆ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಇಲ್ಲಿ ನೀವು ನೋಡ್ಬೋದು. ಈ ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರ್ ಮಾಡಿದ್ರಿ ಅಂದರೆ ಲೈಕ್ ನಿಮ್ಮ ಮುಂದಿನ ಪೇಜಿಗೆ ಕರ್ಕೊಂಡು ಹೋಗ್ತದೆ. ಮೀನ್ಸ್ ಇಲ್ಲಿ ಲಾಗಿನ್ ಅಂತೇಳಿ ಕೊಟ್ರಿ ಅಂದರೆ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಇಲ್ಲಿ OTP ಯೂಸ್ ಲಾಗಿನ್ ಅಂತೇಳಿ ಕೊಟ್ರಿ ಅಂದರೆ ಲಾಗಿನ್ ಆಕೈತಿ. ಇದಾದಮೇಲೆ ಮುಂದೆ ನಿಮಗೆ ರಿಜಿಸ್ಟರ್ ನಂಬರಿಗೆ ಒಂದು OTP ಹೋಗ್ತದೆ, ವಾಟ್ಸಪ್ಪಿಗೆ ಅಥವಾ ನಾರ್ಮಲ್ OTP ಹೋಗ್ತದೆ. ಸೊ OTP ತೊಗೊಂಡು ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕು. ಇಲ್ಲಿ OTP ಐತಲೇ ನಿಮ್ಮ ವಾಟ್ಸಪ್ ಅಥವಾ ಕಳಿಸಿರ್ತಾರೆ, ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ನೀವು ಇಲ್ಲಿ OTP ಹಾಕಿದ್ಮೇಲೆ ಲೈಕ್ ಈ ಥರ ಒಂದು ಇಂಟರ್ಫೇಸ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತೇಳಿ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಕೈತಿ. ಅದಾದಮೇಲೆ ಲೈಕ್ ಅಲ್ಲಿ ಮ್ಯಾಗ್ ಶೋ ಹಾಕಿರ್ತೈತಿ ಡೌನ್ಲೋಡ್ ಅಂತೇಳಿ. ಸೊ ನೀವು ಡೌನ್ಲೋಡ್ ಕೊಟ್ರಿ ಪ್ರಿಂಟ್ ಅಂತ ತೊಗೊಂಡ್ರಿ ಅಂದ್ರೆ ಅದು ಡೌನ್ಲೋಡ್ ಆಗಿ ನಿಮ್ಮ ಒಂದು ಡೌನ್ಲೋಡ್ ಲಿಸ್ಟ್ ಒಳಗೆ ತೋರಿಸ್ತೈತಿ. ಹಿಂಗೆ ಇದು ಡೌನ್ಲೋಡ್ ಮಾಡ್ಕೋಬೋದು.